ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೋಳಿ ಬಂತು, ಯುಗಾದಿ ಬಂತು, ಏನಾದರೂ ಹೊಸದಾಗಿ ಮಾಡ್ಕೊಳ್ಬೇಕು ಅಂತ ಹೇಳೋರಿಗೆ ಈ ರೆಸಿಪಿ ಥಟ್ ಅಂತ ಮಾಡ್ಕೋಬೋದು. ಎಳ್ಳುಂಡೆ ಎಲ್ಲರೂ ತಿಂದೇ ಇರ್ತೀರಾ. ಒಂದೇ ಥರ ಮಾಡ್ಕೊಳ್ದ್ರೆ ಎಲ್ಲರಿಗೂ ಬೇಜಾರಾಗುತ್ತೆ. ಆದರೆ ಈ ರೀತಿಯಾಗಿ ಒಂದು ಸಲ ಟ್ರೈ ಮಾಡಿ ನೋಡಿ. ಈಸಿಯಾಗೂ ಇರುತ್ತೆ, ರುಚಿಯಾಗೂ ಇರುತ್ತೆ. ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ. ಹೊಸದಾದಂತಹ ಅಡಿಗೆ ಕೂಡ ಆಗುತ್ತೆ ನಿಮಗೆ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಎಳ್ಳನ್ನು ತೊಗೊಂಡಿದ್ದೀನಿ. ಇದನ್ನು ನೀವು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೋಬೇಕು. ಇದು ಸ್ವಲ್ಪ ರೋಸ್ಟ್ ಆಗಬೇಕಾಗತ್ತೆ. ಅಂದರೆ ಸ್ವಲ್ಪ ನಿಮಗೆ ಇದು ಚಟ್ಪಟ್ ಅನ್ನೋವರೆಗೂ ನೀವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಒಂದು 2 ನಿಮಿಷ ತೊಗೊಳುತ್ತೆ, 2 ರಿಂದ 5 ನಿಮಿಷ ತೊಗೊಳುತ್ತೆ ಇದು. ನೋಡಿ ಈಗ ಸ್ವಲ್ಪ ಚಟ್ ಚಟ್ ಅಂತ ಇದೆ. ಆವಾಗ ಇದನ್ನು ತೆಗೆದು ಒಂದು ಪ್ಲೇಟ್ಗೆ ಹಾಕಿ ಇಟ್ಕೊಂಡ್ಬಿಡೋಣ. ಮತ್ತು ಈಗ ನಾನಿಲ್ಲಿ ಶೇಂಗಾ ಬೀಜನ ತೊಗೊಂಡಿದ್ದೀನಿ. ಅದನ್ನು ಕೂಡ ನಾವು ಒಂದು 3/4 ಕಪ್ ಆಗುವಷ್ಟು ತೊಗೊಂಡಿದ್ದೀನಿ. ಇದನ್ನು ಕೂಡ ನೀವು ಫ್ರೈ ಮಾಡ್ಕೋಬೇಕು. ಇದನ್ನು ಅಷ್ಟೇ ಸಿಪ್ಪೆ ಬಿಡೋವರೆಗೂ ನೀವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇದು ಕೂಡ ರೆಡಿಯಾಗಿದೆ ಇವಾಗ. ಇದನ್ನು ಕೂಡ ಒಂದು ಪ್ಲೇಟ್ಗೆ ಹಾಕಿಟ್ಕೋತೀನಿ. ಯಾಕಂದರೆ ಎಲ್ಲ ಕೂಡ ಸ್ವಲ್ಪ ತಣ್ಣಗಾಗಬೇಕಲ್ವಾ. ಮತ್ತು ನಾನಿಲ್ಲಿ ಮಖಾನನ ತೊಗೊಂಡಿದ್ದೀನಿ. ತುಂಬ ಹೆಲ್ದಿ ಆದಂತಹ ಪ್ರೋಟೀನ್ ರಿಚ್ ಫುಡ್ ಇವೆಲ್ಲ. ಮತ್ತು ಪಂಪ್ಕಿನ್ ಸೀಡ್ಸ್ ಕೂಡ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಒಂದು 1/4 ಕಪ್ ಆಗೋಷ್ಟು ಪಂಪ್ಕಿನ್ನು ಮತ್ತು ಮಖಾನ ಕೂಡ ಒಂದು 20 ರಿಂದ 25 ಮಖಾನನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ನೀವು ಈ ಥರ ಫ್ರೈ ಮಾಡ್ಕೊಳ್ಳಿ. ಇದು ನೋಡಿ ಈ ಥರ ಪೀಸ್ ಆಗಬೇಕು, ಮುಟ್ಟಿದ್ರೆ ಅಲ್ಲಿವರೆಗೂ ನೀವು ಅದನ್ನು ಫ್ರೈ ಮಾಡ್ಕೋಬೇಕು. ಮತ್ತು ಇದನ್ನು ಕೂಡ ಸಿಪ್ಪೆ ಕೂಡ ತೆಕ್ಕೊಳ್ಬೇಕಾಗತ್ತೆ. ಇದನ್ನು ನೀಟಾಗಿ ಸಿಪ್ಪೆ ತೆಗೆದ ನಂತರ ನೋಡಿ ಈ ರೀತಿ ರೆಡಿ ಆಗುತ್ತೆ. ಈಗ ನಾನೊಂದು ಮಿಕ್ಸಿ ಜಾರ್ಗೆ ಶೇಂಗಾ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಮಖಾನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲನೂ ಫ್ರೈ ಮಾಡ್ಕೊಂಡಿರೋದು. ಮತ್ತು ಪಂಪ್ಕಿನ್ ಸೀಡ್ಸ್ ನಾನು 1/4 ಕಪ್ಪು ತೊಗೊಂಡಿದ್ದೀನಿ. ತುಂಬ ಪ್ರೋಟೀನ್ ರಿಚ್ ಫುಡ್ ಇದು. ನೋಡಿ ಈ ಥರ ನೀವು ಪೌಡ್ರ್ ಮಾಡ್ಕೊಳ್ಬೇಕಾಗತ್ತೆ. ಒಂದು ಸಲ ಜಸ್ಟ್ ಗರ್ ಅನ್ಸ್ಕೊಂಡ್ರೆ ಸಾಕು, ಈ ಥರ ರೆಡಿ ಆಗಿಬಿಡುತ್ತೆ. ಜಾಸ್ತಿ ಕೂಡ ಗ್ರೈಂಡ್ ಮಾಡೋದು ಬೇಕಾಗಲ್ಲ. ನೋಡಿ ಪ್ಲೇಟ್ಗೆ ಈ ಥರ ಹಾಕಿಟ್ಕೊಂಬಿಡಿ. ಮತ್ತೆ ಒಂದು ಪ್ಯಾನ್ಗೆ ಇವಾಗ ನಾನಿಲ್ಲಿ ತುಪ್ಪನ ತೊಗೊತಾ ಇದ್ದೀನಿ. ತುಪ್ಪನ ಸ್ವಲ್ಪ ನೀರು ಮಾಡಿಕೊಂಡು ಈ ಥರ ಮೆಲ್ಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಒಂದು 3 ರಿಂದ 4 ಟೀ ಸ್ಪೂನ್ ಆಗೋಷ್ಟು ತುಪ್ಪ. ಮತ್ತು ನಾನಿಲ್ಲಿ ಬೆಲ್ಲದ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಆಗುವಷ್ಟು ಎಳ್ಳು ತೊಗೊಂಡಿದ್ನಲ್ಲ, ಅದೇ ಕಪ್ಪಲ್ಲಿ 1 ಕಪ್ ಆಗೋಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಸ್ವೀಟ್ ಕೂಡ ನಿಮಗೆ ಕರೆಕ್ಟಾಗಿ ಬರುತ್ತೆ. 1/4 ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. 1 ಕಪ್ಪು ಬೆಲ್ಲಕ್ಕೆ 1/4 ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ನೋಡಿ ಈ ರೀತಿ ಬೆಲ್ಲ ಮೆಲ್ಟ್ ಆಗಬೇಕು. ನಾನು ಆಲ್ರೆಡಿ ಆರ್ಗ್ಯಾನಿಕ್ ಬೆಲ್ಲನೇ ತೊಗೊಂಡಿರೋ ಪೌಡ್ರ್ ಬೆಲ್ಲ ತೊಗೊಂಡಿದ್ದೆ. ಅದು ಸ್ವಲ್ಪ ಮೆಲ್ಟ್ ಆದ ನಂತರ ನೀವು ಈ ಥರ ಏನು ಹೂರಣ ತೆಗೆದಿಟ್ಕೊಂಡಿದ್ರಲ್ಲ ಅದಕ್ಕೆ ನೀವು ಈ ಥರ ಹಾಕ್ಕೊಳ್ಬೇಕಾಗತ್ತೆ. ಆ ಪೌಡ್ರಿಗೆ ಮಖಾನ ಪೌಡ್ರ್ ಇತ್ತಲ್ವ ಅದಕ್ಕೆ ಹಾಕ್ಕೊಳ್ಬೇಕಾಗತ್ತೆ. ನೋಡಿ ಈ ಥರ ನೀವು ಸ್ವಲ್ಪನೇ ಬೆಲ್ಲನ ಸೇರಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡಿ ಸ್ವಲ್ಪ ಒಂದು ಮುಷ್ಟಿ ಬರೋ ಥರ ಹೂರಣ ಆಗೋ ಥರ ನೋಡಿ ಈ ರೀತಿಯಾಗಿ ನೀವು ರೆಡಿ ಮಾಡ್ಕೊಳ್ಬೇಕು. ನೋಡಿ ಈ ಥರ ಮಾಡ್ಕೊಳ್ಬೇಕಾಗತ್ತೆ. ಈಗ ಇದು ರೆಡಿಯಾಗಿದೆ. ನಾವಿಲ್ಲಿ ಮತ್ತೆ ಸ್ವಲ್ಪ ಇಟ್ಕೊಂಡಿದ್ವಲ್ಲ ಬೆಲ್ಲದ ಪಾಕ, ಅದೇ ಗ್ಯಾಸ್ ಮೇಲೆ ಇತ್ತಲ್ವ, ಹಾಗೆ ಅದನ್ನೇ ಮತ್ತೆ ನಾವಿದನ್ನು ಉಳಿದಿರೋವಂಥ ಪಾಕನ ಚೆನ್ನಾಗಿ ಕುದಿಸ್ಕೊಂಡು ಇದು ಸ್ವಲ್ಪ ನಿಮಗೆ ಉಂಡೆ ಕಟ್ಕೊಳ್ಳೋ ಥರ ಬರಬೇಕು. ನೋಡಿ ನೀರಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ ನೀರಿಗೆ ಹಾಕಿದ್ರೆ ಅದು ತಳ ಬಿಟ್ಟು ಬರಬೇಕು. ಅಲ್ಲಿವರೆಗೂ ನೋಡಿ ಉಂಡೆ ಥರ ನಿಮಗೆ ನೀಟಾಗಿ ಬರಬೇಕು. ನೋಡಿ ಈ ಥರ ಬರಬೇಕು. ಮತ್ತು ಅದನ್ನು ಎಳೆದ್ರೆ ನಿಮ್ಗೆ ಈ ಥರ ರಬ್ಬರ್ ಥರ ಅದು ಬಿಟ್ಕೋಬೇಕು. ಅಲ್ಲಿವರೆಗೂ ಈ ಪಾಕನ ಮಾಡ್ಕೊಳ್ಳಿ. ಕರೆಕ್ಟಾಗಿ ಬರುತ್ತೆ ನಿಮಗೆ. ನೋಡಿ ಇವಾಗ ಕರೆಕ್ಟಾಗಿ ಬಂದಿದೆ. ಈಗ ನಾವು ಏನು ನಾವು ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಆ ಬಿಳಿ ಎಳ್ಳನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬ ರುಚಿಯಾಗಿ ಬರುತ್ತೆ. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಪ್ಲೀಸ್. ಸಪೋರ್ಟ್ ಮಾಡಿ. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು 2 ನಿಮಿಷ ನೀವು ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಇದು ಕರೆಕ್ಟಾಗಿ ಕೂಡ್ಕೊಳ್ಳುತ್ತೆ. ನಂತರ ನೀವು ಒಂಥರ ಈ ಥರ ಬಟರ್ ಪೇಪರ್ ತೊಗೊಂಡು ಒಂದು ಸ್ಪೂನ್ ಆಗುವಷ್ಟು ಈ ಥರ ಹೂರಣನ ಹಾಕ್ಕೊಳ್ಬೇಕು. ಮತ್ತು ಅದನ್ನು ಈ ಥರ ಗ್ರೀಸ್ ಮಾಡಿಕೊಂಡೇ ತೊಗೊಳ್ಳಿ ಯಾವುದಕ್ಕೂ. ಮತ್ತು ಒಂದು ಲಟ್ಟಣಿಗೆ ತೊಗೊಂಡು ನೀವು ಇದನ್ನು ಚೆನ್ನಾಗಿ ಈ ಥರ ಒಂದು ಸಲ ಹೀಗೆ ಲಟ್ಟಿಸ್ಕೋಬೇಕು. ಆವಾಗ ಕರೆಕ್ಟಾಗಿ ನಿಮಗೆ ಅದು ಚೆನ್ನಾಗಿ ಈ ಕಡೆ ಸ್ಪ್ರೆಡ್ ಆಗುತ್ತೆ. ಬಟರ್ ಪೇಪರಲ್ಲೇ ಮಾಡಿಕೊಂಡ್ರೆ ತುಂಬ ಈಸಿ ಆಗುತ್ತೆ ನಿಮಗೆ. ನೋಡಿ ಈ ಥರ ಎರಡೂ ಕಡೆ ನೀವು ಗ್ರೀಸ್ ಮಾಡ್ಕೋಬೇಕಾಗತ್ತೆ. ಮತ್ತು ಇದನ್ನು ನೀವು ನಿಧಾನಕ್ಕೆ ತೊಗೊಂಡ್ರೆ ನೋಡಿ ಈ ರೀತಿ ಶೇಪ್ ಆಗುತ್ತೆ. ಕ್ಲೀನಾಗಿ ಸ್ಪ್ರೆಡ್ ಆಗಿದೆ ನೋಡಿ. ಮತ್ತು ಈ ಥರ ಮಾಡ್ಕೊತೀರಲ್ವ ನೀವು ಎಲ್ಲ ಕರ್ಜಿಕಾಯಿ ಮಾಡ್ಕೊಳ್ಳುವಂಥ ಮೋಲ್ಡ್ ಬರುತ್ತಲ್ವ, ಆ ಮೋಲ್ಡಲ್ಲಿ ನೀವು ಇಟ್ಕೊಂಡ್ಬಿಟ್ಟು ಮಧ್ಯೆ ನೀವು ಹೂರಣ ಮಾಡ್ಕೊಂಡಿರ್ತೀರಲ್ಲ ಅದನ್ನು ಇಟ್ಕೊಂಡ್ಬಿಟ್ಟು ಈ ಥರ ಜಸ್ಟ್ ಪ್ರೆಸ್ ಮಾಡಿದ್ರೆ ಸಾಕು.
ನೋಡಿ ಈ ಥರ ಒಂದು 2, 3 ಸಲ ನೀವು ಈ ಥರ ನೀಟಾಗಿ ಪ್ರೆಸ್ ಮಾಡಬೇಕು. ನೋಡಿ ಶೇಪ್ ಬಂದಿದೆ. ನೋಡಿ ಯಾವ ರೀತಿಯಾಗಿ ರೆಡಿಯಾಗಿದೆ ಕರ್ಜಿಕಾಯಿ ಅಂತ. ತುಂಬ ಈಸಿಯಾಗಿ ಮಾಡ್ಕೋಬೋದು ಈ ರೆಸಿಪಿನಿ. ನಾನು ಎಲ್ಲದನ್ನು ಹೀಗೆ ಮಾಡಿಟ್ಕೊಂಡಿದ್ದೀನಿ ಇವಾಗ. ನೋಡಿ ಈ ರೀತಿಯಾಗಿ ಒಂದು ಬಾದಾಮಿನ ಬಿಸಿ ಇರಬೇಕಾದ್ರೇ ಅದರೊಳಗಡೆ ಇಟ್ಬಿಟ್ರೆ ಆಯಿತು. ನೀಟಾದಂತಹ ಕರ್ಜಿಕಾಯಿ ಬಿಳಿ ಎಳ್ಳಿನ ಕರ್ಜಿಕಾಯಿ ರೆಡಿ ಆಗುತ್ತೆ. ಯಾವಾಗಲೂ ಎಳ್ಳುಂಡೆ ತಿರ್ತಾನೆ ಇದ್ದರೆ ಏನು ಚೆನ್ನಾಗಿರುತ್ತೆ. ಈ ರೀತಿ ನೀವು ಒಂದು ಟ್ರೈ ಮಾಡಿ ನೋಡಿ. ತುಂಬ ಈಸಿ ಆದಂತಹ ರೆಸಿಪಿ ಮತ್ತು ಪರ್ಫೆಕ್ಟಾಗಿ ಕೂಡ ಬರುತ್ತೆ. ಹೀಗೆ ನಾನು ತೋರಿಸ್ದಂಗೆ ಮಾಡ್ಕೊಳ್ಳಿ. ಮತ್ತು ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ಮತ್ತು ನನ್ನ ಚಾನಲಲ್ಲಿ ಇದೇ ತರಹ ಹೊಸದಾದ ಈಸಿ ಆದಂತಹ ರೆಸಿಪಿನ ನಾನು ಹಾಕ್ತಾ ಇರ್ತೀನಿ. ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.